ಹಲೋ ಗೈಸ್, ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ಚಿಕನ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅಂದರೆ ನಾನು ಬರೀ ಚಿಕನಾಗಿ ಫ್ರೈಡ್ ರೈಸ್ ಮಾಡಿಲ್ಲ, ಇದ್ರ ಜೊತೆ ವೆಜಿಟೇಬಲ್ ಮತ್ತು ಎಗ್ಗು ಕೂಡ ಮಿಕ್ಸ್ ಮಾಡಿದ್ದೀನಿ. ಈ ಥರ ಮಾಡಿ ನೋಡಿ, ಇನ್ನೂ ಚೆನ್ನಾಗಾಗತ್ತೆ. ಅಂದರೆ ಬರೀ ಎಗ್ ಫ್ರೈಡ್ ರೈಸ್ ಇಲ್ಲ, ಬರೀ ಚಿಕನ್ ಫ್ರೈಡ್ ರೈಸ್ ಮಾಡೋದಕ್ಕಿಂತ ಸ್ವಲ್ಪ ವೆಜಿಟೇಬಲು ಹಾಕಿ ಆಮೇಲೆ ಮತ್ತು ಎಗ್ಗು ಕೂಡ ಹಾಕಿದರೆ ಸೂಪರ್ ಆಗಿರುತ್ತೆ. ಇದೊಂದು ಟ್ರೈ ಮಾಡಿ. ಫಸ್ಟಿಗೆ ನಾನು ಬಟಾಣಿ, ದಪ್ಪಮೆಣ್ಸಿನ್ಕಾಯಿ, ಕೋಸು, ಮಾಮೂಲಿ ಕೋಸು, ಕೊತ್ತಂಬರಿ ಸೊಪ್ಪು, ಆಮೇಲೆ ಈರುಳ್ಳಿ, ಹೂವು, ಹಸಿಮೆಣ್ಸಿನ್ಕಾಯಿ, ಕರಿಮೆಣಸು ಪೌಡ್ರು, ಮೊಟ್ಟೆ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಮತ್ತು ಚಿಕನ್ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಹಾಗಂದರೆ ಚಿಕನ್ ಚಿಕ್ಕ ಚಿಕ್ಕ ಪೀಸ್ ಕುಯ್ಕೊಂಡು ಅದೊಂದು ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಖಾರದ ಪುಡಿ ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಬೀನ್ಸು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಕ್ಯಾರೆಟ್ ಚಿಕ್ಕ ಚಿಕ್ಕದಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ದಪ್ಪಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ಲೈಟಾಗಿ ಫ್ರೈ ಮಾಡಬೇಕು, ಅಂದರೆ ತುಂಬ ದಮ್ ಆಗಬಾರ್ದು. ಹಾಗೆ ಬೆಳ್ಳುಳ್ಳಿ ಶುಂಠಿ ಹೆಚ್ಚು ಇಟ್ಕೊಂಡಿದ್ದೀನಿ, ಸ್ವಲ್ಪ ಪೇಸ್ಟು ಕೂಡ ಹಾಕಿದ್ದೀನಿ. ಮೊದಲಿಗೆ ನಾನು ಏನು ಮಾಡಿದೆ, ಬೆಳ್ಳುಳ್ಳಿ ಶುಂಠಿ ಹೆಚ್ಚಿಟ್ಟಿದ್ನಲ್ವ ಅದು ಹಾಕ್ಕೊಂಡೆ. ಅದು ಹಾಕಿದ ಮೇಲೆ ಈರುಳ್ಳಿ ಫ್ರೈ ಮಾಡೋಕ್ಕೆ ಹಾಕ್ತೆ. ಈರುಳ್ಳಿನೂ ತುಂಬ ರೋಸ್ಟ್ ಏನು ಮಾಡಬೇಡಿ, 50%, 50 ಬೇಡ, ಒಂದು 40% ರೋಸ್ಟ್ ಆದರೆ ಸಾಕು. ಆಮೇಲೆ ಸ್ವಲ್ಪ ಬಟಾಣಿ ಬೆಂದೋಗ್ಬೇಕಲ್ವ, ಅದಕ್ಕೋಸ್ಕರ ಈರುಳ್ಳಿ ಜೊತೆ ಬಟಾಣಿ ಹಾಕ್ಕೊಳ್ಳಿ. ಬಟಾಣಿ ಹಾಕ್ಕೊಂಡ್ರೆ ಅದು ಬೇಗ ಬೆಂದೋಗುತ್ತೆ ಸ್ವಲ್ಪ. ಈ ಬಟಾಣಿ ಫ್ರೈ ಆಗಿದ್ಮೇಲೆ ಕೋಸು ಮತ್ತು ದಪ್ಪಮೆಣ್ಸಿನ್ಕಾಯಿ ಎಲ್ಲ ತುಂಬ ಫ್ರೈ ಆಗಬಾರ್ದು, ಹಸಿನೇ ಇರಬೇಕು. ಅಂದರೆ ಒಂದು 10% ಸುಮ್ಮನೆ ಬಿಸಿ ಮಾಡ್ಕೋಬೇಕು. ಆಮೇಲೆ ಉಳಿದಿದ್ದೆಲ್ಲ ಹಸಿ ಇದ್ರೇ ಅದ್ರ ರುಚಿ ಜಾಸ್ತಿ ಬರುತ್ತೆ. ಆದರೆ ಮೊಟ್ಟೆ ಚಿಕನ್ ಮಾತ್ರ ನೀಟಾಗಿ ಫ್ರೈ ಮಾಡ್ಕೊಂಡು ಇಟ್ಕೋಬೇಕು. ನಾನು ಬಾಸ್ಮತಿ ರೈಸ್ ಅಕ್ಕಿಲಿ ಅನ್ನ ಮಾಡಿಟ್ಕೊಂಡಿದ್ದೆ, ಅದು ಅನ್ನ ಹಾಕಿದ್ದೀನಿ. ಅನ್ನದ ಮೇಲೆ ಏನು ಮಾಡಬೇಕು, ಕರಿಮೆಣಸು ಪೌಡ್ರು ತುಂಬ ಬೇಕಾಗತ್ತೆ. ಇದೇ ನಮಗೆ ಖಾರ ಕೊಡೋದು, ಖಾರದ ಪುಡಿ ಏನೂ ಹಾಕಲ್ಲ. ಅದ್ರ ಮೇಲೆ ಸ್ವಲ್ಪ ಸೋಯಾ ಸಾಸು, ಆಮೇಲೆ ಚಿಲ್ಲಿ ಸಾಸು, ಆಮೇಲೆ ಲಿಂಬೆಹಣ್ಣಿಂದು ಇದು ಹಾಕಿದರೆ, ಲಿಂಬೆಹಣ್ಣು ರಸ ತಪ್ಪಿದರೆ ವೆನಿಗರ್, ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕೋಬೋದು. ನಾನು ಲಿಂಬೆಹಣ್ಣು ರಸ ಹಾಕ್ಕೊಂಡಿದ್ದೆ. ಆಮೇಲೆ ಇದು ಚಿಕನ್ ರೋಸ್ಟ್ ಮಾಡಿಟ್ಟಿರ್ತೀವಲ್ಲ, ಅದು ಲಾಸ್ಟಿಗೆ ಏನು ಮಾಡಬೇಕು ಅಂದರೆ, ಈರುಳ್ಳಿ ಹೂವು ಹೆಚ್ಚಿಟ್ಕೊಂಡಿರ್ತೀವಲ್ವ, ಆ ಈರುಳ್ಳಿ ಹೂವು ಕೊತ್ತಂಬರಿ ಹಾಕಿ ಇದು ಮಾಡಿದರೆ ಮುಗೀತು. ಇದ್ರ ಜೊತೆ ಚಿಲ್ಲಿ ಚಿಕನ್ ತಿಂದು ನೋಡಿ ಹೇಗಿರುತ್ತೆ ಅಂತ. ಸೂಪರಾಗಿರುತ್ತೆ. ಹೇಗಿದೆ ಅಂತ ಹೇಳಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತೀನಿ.